ಎಲ್ಲರಿಗೆ ಫ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯಾದ ವಿಶ್ವಾಸಿ ಮಕ್ಕಳೇ, ಎಷ್ಟು ಜನರು ಈ ಮುಂಜಾನೆ ಬರುವ ದೇವರ ವಾಗ್ದಾನ ನೋಡ್ತಾ ಇದ್ರು ಪ್ರಿಯರೇ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರೂ ವಂದಿಸುವಂತರಾಗಿದ್ದರೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ ಪ್ರಿಯರೇ. ವಾಕ್ಯವನ್ನು ಧ್ಯಾನಿಸಿಕೊಂಡಿದ್ದಾರೆ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರಿಗೆ ಮುಂಜಾನೆ ಸಮಯದಲ್ಲಿ ದೇವ್ರ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಯೆಶಾಯ 30ನೇ ಅಧ್ಯಾಯ 19ನೇ ವಚನ 2ನೇ ಮಾತಾಗಿರುತ್ತೆ ಪ್ರಿಯರೇ. ನೀವು ಕೂಗಿಕೊಂಡ ಶಬ್ದವನ್ನು ಆತನಿಗೆ ಕೇಳಿ ನಿಮಗೆ ಕೃಪೆ ತೋರಿಸುವನು. ಆಮೇನ್. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರಿಗೆ ಮುಂಜಾನೆ ಸಮಯ ದೇವ್ರ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇರ್ತಾರೆ. ಇಲ್ಲಿ ಯೆಶಾಯ ಪ್ರವಾದಿಯು ತನ್ನ ಜನರಿಗೆ ಹೇಳ್ತಾ ಇದ್ದಾರೆ, ನೀವು ಕೂಗಿಕೊಂಡ ಶಬ್ದವನ್ನು ಆತನು ಕೇಳಿ ನಿಮ್ಗೆ ಕೃಪೆ ತೋರಿಸುವೆನೆಂಬುದಾಗಿ. ಆಮೇಲೆ ನೀವು ಕೂಗಿಕೊಂಡ ಶಬ್ದನು ಆತನಿಗೆ ಕೇಳಿ ನಿಮ್ಗೆ ಕೃಪೆ ತೋರಿಸುವಂತ ದೇವರು, ನಿಮ್ಮನ್ನು ಬಲಪಡಿಸುವಂತ ದೇವರು ಎಂಬುದಾಗಿ. ಪ್ರಿಯರೇ, ಇಲ್ಲಿ ನಾವು ನೋಡ್ಬೇಕಾದ್ರೆ ಮುಂಜಾನೆ ಸಮಯ ಎಷ್ಟು ಜನರು ಯಾವ ವಿಷಯದಲ್ಲಿ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ಲ, ದೇವರ ಕೃಪೆ ನಮ್ಮ ಮೇಲೆ ಇಲ್ಲ, ದೇವ್ರು ನಮ್ಮನ್ನು ಕರುಣಿಸುವುದಿಲ್ಲ, ದೇವ್ರ ನಮ್ಮನ್ನು ಕನಿಕರಿಸ್ತಾ ಇಲ್ಲ ಅಂತೇಳಿ ಯಾವ ವಿಷಯದಲ್ಲಿ ಹೋಗಿ ನೀವು ಕುಗ್ಗಿ ಹೋಗಿದವರು, ಯಾವ ವಿಷಯದಲ್ಲಿ ನೀವು ನೊಂದು ಹೋಗಿದಂತವರಾಗಿದ್ರು, ನಿಮ್ಗೆ ಶುಭವರ್ತಮಾನ ದೇವ್ರು ಅದ್ಭುತ ರೀತಿಯಾಗಿ ದೇವ್ರು ವಾಗ್ದಾನ ಮಾಡ್ತಾ ಇರ್ತಾರೆ. ನೀವು ಕೂಗಿಕೊಂಡ ಶಬ್ದನು ಆತನ ಕೇಳುವಂತ ದೇವರು. ನಾವು ಈ ಮುಂಜಾನೆ ಸಮಯ ಯಾವ ವಿಷಯದಲ್ಲಿ ನಾವು ದೇವರಿಗೆ ಕೂಗ್ತಾ ಇದ್ದೇವೆ? ನಾವು ಕೂಗಿಕೊಂಡ ಶಬ್ದವನ್ನು ಆತನ ಕೇಳಿ ನಮ್ಗೆ ಕೃಪೆ ತೋರಿಸುವಂತ ದೇವ್ರು. ಈ ಒಂದು ಮುಂಜಾನೆ ಸಮಯದಲ್ಲಿ ನಾವು ದೇವರಿಗೆ ಕೂಗಿಕೊಳ್ತಾ ಇದ್ದೇವೆ. ದೇವ್ರೇ, ನೀನು ವಾಗ್ದಾನ ಮಾಡಿದಂತ ದೇವ್ರು, ವಾಗ್ದಾನ ನನ್ನ ಜೀವಿತದಲ್ಲಿ ನೆರವೇರಿಸ್ತಾ ಇದೆಯಪ್ಪ ತಂದೆ ದೇವ್ರು. ನಾವು ಕೂಗ್ತಾ ಇದೀವಿ ನಮ್ಮ ಕುಟುಂಬ ವಿಷಯಗಳಲ್ಲಿ, ನಮ್ಮ ಮಕ್ಕಳ ವಿಷಯದಲ್ಲಿ, ನಮ್ಮ ಕೆಲಸ ವಿಷಯಗಳಲ್ಲಿ. ತಂದೆ ದೇವರೇ, ನಮ್ಮ ಪರಿಸ್ಥಿತಿಯಿಂದ ಈ ಒಂದು ಗಳಿಗೆಲಿಂದ ನಮ್ಮ ತೆಗೆದು ಬಿಡು ಪ್ರಭಾ. ನೀನು ವಾಗ್ದಾನ ಮಾಡಿದಿ ಪ್ರಭಾ, ನಾವು ಕೂಗಿಕೊಂಡ ಶಬ್ದವನ್ನು ನೀನು ಕೇಳ್ತಾ ಇದೆಯಪ್ಪ ನೀನು ಮುಂಜಾನೆ ಸಮಯದಲ್ಲಿ ಎಂಬುದಾಗಿ. ನಮ್ಮ ಪ್ರಾರ್ಥನೆಯಿಂದ ಸದ್ದುತ್ತರ ದಯಪಾಲಿಸ್ತಿದೆಯಪ್ಪ, ನಮ್ಮನ್ನು ಕರುಣಿಸುವಂತ ದೇವರು ನೀವಾಗಿದೆಯಪ್ಪ ಅಂತ ಹೇಳಿ ನಾವು ನಂಬಿಕೆ ಇಡಬೇಕು ಪ್ರಿಯರೇ. ಯೆಶಾಯ ಪ್ರವಾದಿ ತನ್ನ ಜನರಿಗೆ ಹೇಳ್ತಾರೆ, ನೀವು ಏನಾದ್ರೂ ದೇವ್ರಿಗೆ ವಿರೋಧ ಮಾಡಿದ್ರು, ಯಾವ್ದಾದ್ರು ಪಾಪಕ್ಕೆ ಒಳಗೋಗಿ ಜೀವಿಸಿದ್ರು, ಆದ್ರೆ ಭಯ ಪಡಬೇಡ್ರಿ, ನೀವು ಕೂಗಿಕೊಡ್ರಿ ದೇವರಿಗೆ. ನೀವು ಕೂಗಿಕೊಂಡಾಗ ನಿಮ್ಮ ಶಬ್ದವನ್ನು ಆತನು ಕೇಳಿ ನಿಮ್ಗೆ ಕರುಣಿಸುವ, ನಿಮಗೆ ಕೃಪೆ ತೋರಿಸುವಂತ ದೇವ್ರು. ನಾವು ಅನೇಕ ವಿಷಯಗಳಲ್ಲಿ ನಾವು ದೇವರಿಂದ ದೂರ ಹೋಗಿ ಜೀವಿಸ್ತಾ ಇರ್ತೀವಿ. ಮಾಡಲಂತ ಪಾಪಗಳು ಮಾಡಿ ದೇವರಿಂದ ದೂರ ಹೋಗಿ ಜೀವಿಸ್ತಾ ಇರ್ತೀವಿ. ಹಾಗೋಯ್ತು ನನ್ನ ಜೀವನ ಎಷ್ಟೇ ಎಂಬುದಾಗಿ ಅನ್ಕೊಳ್ತೀವಿ. ಆದ್ರೆ ನಾವು ಇವಾಗ ನಾವು ಕೂಗಿಕೊಳ್ಳುವಂತರಾಗಿರ್ಬೇಕು. ಇಷ್ಟು ದಿನಮಾನಗಳೆಲ್ಲ ಮಾಡಿರುವಂತ ನಾವು ಎಲ್ಲಾ ವಿಷಯಗಳನ್ನು ನಾವು ಮರೆತು ಹೋಗಿ ಈ ಮುಂಜಾನೆ ಸಮಯ ದೇವ್ರ ನಮ್ಮೊಟ್ಟಿಗೆ ಮಾತಾಡ್ತಿದ್ದಾರೆ ಎಂಬುದಾಗಿ ನಾವು ಕೂಗಿಕೊಳ್ಳುವಂತರಾಗಿರ್ಬೇಕು. ತಂದೆ ದೇವ್ರೇ, ನನ್ನ ಪಾಪಗಳೆಲ್ಲ ಕ್ಷಮಿಸಲ್ಪಟ್ಟಿದೆ ತಂದೆ, ನನಗೆ ಒಳ್ಳೆ ಶುದ್ಧನಾಗಿ ನನ್ನ ಮಾರ್ಪಡಿಸಿದ ತಂದೆ. ಇವಾಗ ನಾನು ಕೂಗ್ತಾ ಇದ್ದೆ ದೇವ್ರೆ, ನನ್ನ ಪ್ರಾರ್ಥನೆ ಕೇಳುವಂತ ದೇವ್ರು, ನನ್ನ ಶಬ್ದವನ್ನು ಕೇಳುವಂತ ದೇವ್ರಪ್ಪ, ಕೇಳಿ ನನ್ನನ್ನು ಕರುಣಿಸುವಂತ ದೇವ್ರಪ್ಪ. ನೋಡು ಪ್ರಿಯ, ನಮ್ಮ ದೇವ್ರು ಎಷ್ಟು ಒಳ್ಳೇದು. ಆತನ ಕರುಣಿಸುವಂತ ದೇವ್ರು, ಆತನ ಮುಂದೆ ಕೈ ಬಿಡುವಂತ ದೇವರಲ್ಲ, ಆತನ ಮುಂದೆ ತೊರೆದು ಬಿಡುವಂತ ದೇವರಲ್ಲ, ಆತನ ನಮ್ಮನ್ನು ಬಿಟ್ಟು ಬಿಡುವಂತ ದೇವರಲ್ಲ. ನಾವ್ ಎಂತ ಒಂದು ಪರಿಸ್ಥಿತಿಯಲ್ಲಿ ಬಿದ್ದೋಗ್ಲಿ, ಆತ ನಮ್ಮನ್ನು ಕೈ ಹಿಡಿದು ಮೇಲಕ್ಕೆತ್ತಿ ನಮ್ಮನ್ನು ಕರುಣಿಸಿ ನಮ್ಮನ್ನು ಕಾಪಾಡಿ, ಆತನ ಕರುಣೆ, ಆತನ ಕೃಪೆ, ಆತನ ದಯ ಯಾವಾಗಲೂ ನಮ್ಮ ಜೀವಿತದಲ್ಲಿ ಇರುವಂತದ್ದಾಗಿದೆ ಪ್ರಿಯರೇ. ನಾವು ಅನ್ಕೊಳ್ಳುವಂಥದ್ದು ಯಾವುದು ನಮ್ಮ ಜೀವಿತದಲ್ಲಿ ನಡಿಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಆತನ ಕೃಪೆ, ಆತನ ಕರುಣೆ ಇದ್ರೆ ನಮ್ಮ ಜೀವಿತನು ನಡೆಯುವಂತದ್ದಾಗಿದೆ ಪ್ರಿಯರೇ. ಆತನು ನಿಮಗೆ ಕೃಪೆ ತೋರಿಸುವೆನು. ಆತನ ಕೃಪೆ ನಮ್ಮ ಜೀವಿತದಲ್ಲಿ ಯಾವಾಗ್ಲೂ ಇರುವಂತದ್ದಾಗಿದೆ ಪ್ರಿಯರೇ. ಆತನ ಕೃಪೆ ನಮ್ಮ ಜೀವಿತದಲ್ಲಿ ಸಾಕು ಪ್ರಿಯರೇ. ಪ್ರತಿ ವಿಷಯಗಳಲ್ಲಿ ನಾವು ಧೈರ್ಯವಾಗಿ ನಾವು ಜೀವಿಸುವಂತರಾಗಿರ್ತೀವಿ ಪ್ರಿಯರೇ. ಪ್ರತಿ ಸಂದರ್ಭಗಳಲ್ಲಿ ಇವಾಗ ನಾವು ಪ್ರಾರ್ಥನೆ ಮಾಡ್ಕೊಂಡಿದ್ದೆವು, ದೇವ್ರು ನಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ಲ, ನಮ್ಮನ್ನು ಕರುಣಿಸ್ತಾ ಇಲ್ಲ, ನಮ್ಮ ನೋಡ್ತಾ ಇಲ್ಲ ಅಂತ ಹೇಳಿ ನಾವು ಅನ್ಕೊಳ್ಳುವಂತರಾಗಿರ್ಬಾರ್ದು ಪ್ರಿಯರೇ. ಆತನು ನಮಗೆ ಒಂದು ಪ್ರತಿ ವಿಷಯದಲ್ಲಿ ಆತ ನಮ್ಗೆ ವಾಗ್ದಾನ ಮಾಡಿದಂತ ದೇವ್ರು ವಾಗ್ದಾನ ನಮ್ಮ ಜೀವಿತದಲ್ಲಿ ನೆರವೇರಿಸ್ತಾರೆ ಎಂಬ ಒಂದು ವಿಶ್ವಾಸವು ನಮ್ಮಲ್ಲಿ ಇರ್ಬೇಕು. ಯೆಶಾಯ ಪ್ರವಾದಿ ಹೇಳ್ತಿದ್ದಾರೆ, ನೀವು ಕೂಗಿಕೊಂಡ ಶಬ್ದವನ್ನು ಆತನು ಕೇಳಿ
ನಿಮಗೆ ಕೃಪೆ ತೋರಿಸುವಂತ ದೇವರು. ಆತನ ಕೃಪೆ ನಮ್ಮೊಟ್ಟಿಗಿರುವಾಗ, ಆತನ ಕರುಣೆ ನಮ್ಮೊಟ್ಟಿಗಿರುವಾಗ ನಾವೆಲ್ಲ ವಿಷಯದಲ್ಲಿ ಧೈರ್ಯವಾಗಿರೋಣ. ದೇವ್ರ ಮುಂಜಾನೆ ಸಮಯದಲ್ಲಿ ಇದು ವಾಗ್ದಾನ ನಮ್ಮೆಲ್ಲರ ಜೀವಿತದಲ್ಲಿ ದೇವರ ಆತ್ಮಿಕವಾಗಿ ದೇವರು ನಮ್ಮನ್ನು ಬಲಪಡಿಸಿ ನಮ್ಮ ನಡೆಸ್ತಾರೆ ಪ್ರೇ. ನೀವು ಕಹಿ ಹಾಕಿರೋ ಎಲ್ಲಾ ಕೆಲಸಗಳಲ್ಲಿ ದೇವರಿಗೆ ಬೇಡ್ಕೊಡ್ರಿ. ನಿಮ್ಮ ಕುಟುಂಬ ಯಾವುದೇ ವಿಷಯದಲ್ಲಿ ನೀವು ದೇವರಿಗೆ ಬೇಡ್ಕೊಳ್ತಂದೆ ತಂದೆ. ದೇವರೇ, ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ ಪ್ರಭಾ, ಈ ವಾಗ್ದಾನ ಮುಖಾಂತರವಾಗಿ ದೇವರೇ ನಮ್ಮನ್ನು ನಡೆಸು ತಂದಿ. ನೀ ನಮ್ಮನ್ನು ಕೃಪೆ ತೋರಿಸುವಂತ ದೇವರು, ನಮ್ಮನ್ನು ಕರುಣಿಸುವಂತ ದೇವರು, ನಮ್ಮನ್ನು ಬಲಪಡಿಸುವಂತ ದೇವರು ಎಂಬುದಾಗಿ ಮುಂಜಾನೆ ಸಮಯದಲ್ಲಿ ಈ ವಾಗ್ದಾನ ನಮ್ಮೆಲ್ಲರ ಜೀವಿತದಲ್ಲಿ ದೇವರು ಆಶೀರ್ವದಿಸ್ತಾರೆ ಪ್ರಿಯರೇ. ನನ್ನ ಕಣ್ಗಳ ಮುಚ್ಕೊಳ್ಳಿ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ ಸಯ. ಈ ಮುಂಜಾನೆ ತಂದೆ ಎಷ್ಟು ಜನ ತಂದೆ ವಾಗ್ದಾನ ಕೇಳ್ತಾರಪ್ಪ. ವಾಗ್ದಾನ ಅವ್ರ ಜೀವಿತದಲ್ಲಿ ಆತ್ಮೀಯವಾಗಿ ತಂದೆ ನೀವು ಬಲಪಡಿಸಿ ನೀವು ನಡೆಸುವಂತ ದೇವರಪ್ಪ ತಂದೆ. ದೇವರೇ, ನಾವು ಕೂಗಿಕೊಂಡ ಶಬ್ದವನ್ನು ನೀವು ಕೇಳಿ ಅಪ್ಪ ನಮ್ಮನ್ನು ಕೃಪೆ ತೋರಿಸುವಂತ ದೇವರಪ್ಪ. ನಮ್ಮನ್ನು ಕೃಪೆ ಇಲ್ಲದಂತ ಜೀವಿತ ಇಲ್ಲ ಪ್ರಭಾ. ನೀವು ನಮ್ಮನ್ನು ಕೃಪೆ ತೋರಿಸಿ, ನಮ್ಮನ್ನು ಕರುಣಿಸಿ, ನಮ್ಮನ್ನು ಕೈ ಹಿಡಿದು ನಮ್ಮನ್ನು ಮೇಲಕ್ಕೆತ್ತಿ ನಮ್ಮನ್ನು ಕನಿಕರಿಸುವಂತ ದೇವರಪ್ಪ. ನಿನ್ನ ಪ್ರೀತಿ ನಮ್ಮ ಮೇಲೆ ಎಷ್ಟು ಅಪಾರವಾಗಿದೆ ಎಂಬುದಾಗಿ ನೋಡ್ತೇವೆ ಪ್ರಭಾ. ಈ ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ಯಾವ ವಿಷಯದಲ್ಲಿ ಕುಗ್ಗಿ ಹೋಗಿದ್ದಾರೆ ಪ್ರಭಾ. ಅವ್ರ ಹೃದಯಗಳನ್ನು ಒಂದು ಒಳ್ಳೆ ರೀತಿಯಾಗಿ ಆನಂದವನ್ನು ಮಾರ್ಪಡಿಸಿದಪ್ಪ, ಸ್ತೋತ್ರ. ಎಷ್ಟು ಜನ ಕುಟುಂಬ ವಿಷಯದಲ್ಲಿ ಕುಗ್ಗಿ ಹೋಗಿದ್ದಾರೆ ಪ್ರಭಾ. ಜೀವಿತದಲ್ಲಿ ಶಾಂತಿ ಸಮಾನ ಅನುಗ್ರಹಿಸ್ತಂದಿ. ಎಷ್ಟು ಜನ ಕಮೆಂಟ್ ಮೂಲಕ ಆಗಿರ್ಬೇಕು ತಿಳಿಯಪಡಿಸಿದಾರೆ ಪ್ರಭಾ. ಪ್ರತಿಯೊಬ್ಬರ ಕುಟುಂಬವನ್ನು ಬ್ಲೆಸ್ ಮಾಡಿ ತಂದಿ. ಅವನು ಪ್ರಭು ಎಷ್ಟು ಜನ ಯಾವ ವಿಷಯದಲ್ಲಿ ತಂದಿ ಈ ಮುಂಜಾನೆ ಸಮಯ ವಾಗ್ದಾನ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಿದಾರೆ ಪ್ರಭಾ. ಪ್ರತಿಯೊಂದು ವಿಷಯಗಳಲ್ಲಿ ತಂದೆ ಅವ್ರ ಪ್ರಾರ್ಥನೆಗೆ ಸದ್ದುತ್ತರ ದಯಪಾಲಿಸುವಂತ ದೇವರಪ್ಪ. ಅಪ್ಪ, ನಾವು ಕೂಗಿಕೊಳ್ಳುವ ಪ್ರತಿಯೊಂದು ಶಬ್ದಗಳು ಪ್ರಭಾ ನೀನ್ ನಮ್ಮನ್ನು ಕೇಳಿ ನಮಗೆ ಬೇಕಾಗಿದ್ದ ಎಲ್ಲ ವ್ಯವಸ್ಥೆ ನೀನು ಅನುಗ್ರಹಿಸುವಂತ ದೇವರ ಪ್ರಭಾ. ನಿನ್ನ ಕೃಪೆ ತೋರಿಸುವಂತ ದೇವರಪ್ಪ. ನಿಮ್ಮ ಕರುಣೆ ನಮ್ಮ ಮೇಲೆ ಇಡುವಂತ ದೇವರಾಗಿದ್ದಿ ಪ್ರಭಾ. ನಮ್ಮ ಬಿದ್ದೋಗಿದ್ದ ಸ್ಥಿತಿಯಲ್ಲಿ ನಮ್ಮನ್ನ ಮೇಲೆ ಕೆತ್ತುವಂತ ದೇವರಾಗಿದ್ಯಪ್ಪ. ಇವು ಮುಂಜಾನೆ ಸಮಯ ಎಷ್ಟು ಜನ ಯಾವ ವಿಷಯದಲ್ಲಿ ತಂದಿ ನಮ್ಮ ಜೀವನ ಎಷ್ಟೇ ಎಂಬುದಾಗಿ ಅನ್ಕೊಳ್ತಿದಾರೆ ಪ್ರಭು. ಈ ವಾಗ್ದಾನ ಮುಖಾಂತರವಾಗಿ ಮಾತಾಡಿರಪ್ಪ. ನೀವು ನಮ್ಮ ಶಬ್ದನ ಕೇಳಿ ನಮ್ಮನ್ನು ಕೃಪೆ ತೋರಿಸುವಂತ ದೇವರೆಂಬುದಾಗಿ ತಂದಿ. ಈ ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರ ಮಕ್ಕಳ ಜೀವಿತದಲ್ಲಿ ತಂದೆ ಆಶೀರ್ವಾದಕರವಾಗಿ ಸಮೃದ್ಧಿಕರವಾಗಿ ನೀವೇ ಎಲ್ಲಾ ವಿಷಯ ತಂದೆ ಅವರೊಟ್ಟಿಗೆದ್ದು ಎಲ್ಲಾ ವಿಷಯ ತಂದೆ ಅವರೊಟ್ಟಿಗೆದ್ದು ನಿಮ್ಮ ಕೃಪೆಯಿಂದ ನಡೆಸ್ತಿರಂತೆ. ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ಮತ್ತೆಷ್ಟು ಜನರು ಈ ವಾಗ್ದಾನ ಕೇಳಿ ಸಂತೋಷರಾಗಿದ್ರು ಪ್ರಿಯ. ವಾಗ್ದಾನ ಅನೇಕರಿಗೆ ಶೇರ್ ಮಾಡ್ರಿ. ಮತ್ತು ಫಸ್ಟ್ ಟೈಮ್ ಯಾರಾದ್ರೂ ಚಾನಲ್ ನೋಡ್ತಿದ್ರು ಪ್ರಿಯ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೇವ್ರಿಗೆ ಮುಂಜಾನೆ ಸಮಯ ದೇವ್ರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ದೇವ್ರ ಅದ್ಭುತ ರೀತಿಯಾಗಿ ದೇವ್ರ ಆಶೀರ್ವಾದ ಮಾಡಿ ದೇವರು ನಿಮ್ಮ ಪ್ರತಿ ವಿಷಯಗಳಲ್ಲಿ ದೇವ್ರ ನಿಮ್ಮೊಟ್ಟಿಗೆದ್ದು ಆತನ ಕೃಪೆ ತೋರಿಸಿ ನಿಮ್ಮನ್ನ ನಡೆಸ್ತಾರೆ ಪ್ರಿಯರೇ. ಆಮೇನ್. ಗಾಡ್ ಬ್ಲೆಸ್ ಯು.